ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಕಸ ಗುಡಿಸಿ ರಂಗೋಲಿ ಬಿಟ್ಟು ಸ್ನಾನ ಮುಗಿಸಿ ಬಂದೆ. ರಂಗೋಲಿಗೆ ಹೂವು ಇಡೋದನ್ನ ಮರ್ತೋಗ್ಬಿಟ್ಟಿತ್ತು. ಹಾಗೆ ಹೋಗಿ ಹೂವು ಇಟ್ಟು ಹಾಗೆ ಹೊಸ್ಲು ತೊಳ್ದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಅದಕ್ಕೂ ಹೂವು ಇಟ್ಟೆ. ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ಪೂಜೆನೂ ಕೂಡ ಮಾಡಿ ಮುಗಿಸ್ದೆ. ಇವತ್ತು ಗುರುವಾರ ಬೇರೆ ಆಗಿದೆ. ಪೂಜೆ ಎಲ್ಲ ಮುಗೀತು. ಸೊ ಇವಾಗ ತಲೆ ಬಾಚ್ಕೊಳ್ಬೇಕು. ತಲೆ ಬಾಚ್ಕೊಂಡಿರಲಿಲ್ಲ, ಆವಾಗಲೇ ಪೂಜೆ ಮಾಡಿದ್ಮೇಲೆ ಬಾಚ್ಕೊಳ್ಳೋಣ ಅಂತ. ಸೊ ಇವಾಗ ತಲೆ ಬಾಚ್ಕೊಂಡು ಮನೆ ಬಿಡೋದೇ ಕೆಲಸ ಆಗಿತ್ತು. ಸೊ ಟೈಮ್ ಬೇರೆ 8:47 ಆಗಿಬಿಟ್ಟಿದೆ. ಆಗಲೇ ಬಿಡೋರಿರಲಿಲ್ಲ. ಯೋಚನೆ ಮಾಡ್ಕೊಂಡು ಆಚೆ ಕುಂತ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ಇರೇ ನಾನು ಬಿಡ್ತೀನಿ ಅಂತ ಹೇಳಿದೆ. ಹಾಗೆ ಗಾಡಿ ಓಡಿಸ್ಕೊಂಡು ಕರ್ಕೊಂಡು ಹೋದ. ನಾನು ತೆಗಿಬಿಡ ಕಣೆ, ಗಾಡಿನ ಮಾತ್ರ ತೆಗಿ ಅಂತ ಡೈಲಾಗ್ ಹೊಡಿತಾವನೆ. ಅಷ್ಟರಲ್ಲಿ ಬಸ್ ಕೂಡ ಸಿಕ್ತು, ನನಗೆ ಸೀಟು ಸಿಕ್ತು, ಟಿಕೆಟ್ ಕೂಡ ತೊಗೊಂಡೆ. ಕನಕಪುರಕ್ಕೆ ಬಂತು ಬಸ್ ಇಳಿದ್ಬಿಟ್ಟು ಕಾಳಿಕಾಂಬ ಟೆಂಪಲ್ಗೆ ಹೋದೆ. ಏನು ಮಾತ್ರ ದೇವಸ್ಥಾನಕ್ಕೆ ಹೋಗೋದು ಮರೆಯಲ್ಲ ನಾನು. ಇವತ್ತು ಗುರುವಾರ ಬೇರೆ, ಅದರಿಂದ ರಾಯರ ದೇವಸ್ಥಾನ ಬೇರೆ ಹೋಗ್ಬೇಕಿತ್ತು. ಸೊ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಬನ್ರ ಲಾಗ್ ಮಾಡ್ತಿದ್ದೀನಿ. ನಿಜವಾಗ್ಲೂ ನಿಜ ಹಾಂ, ನಿನ್ನ ಮಾಡ್ತಾ ಇದ್ದೀನಿ. ಏನು ಈ ಕಡೆ ಅವನ ಮುಖ ತಿರುಗಿಸ್ಕೊಂಡ್ಬಿಟ್ಟಿದ್ದಾನೆ. ಇನ್ನ ಇಲ್ಲ, ನಿಜ ಮಾಡ್ತಾ ಇದ್ದೀನಿ. ಇವತ್ತಿಂದ ಏನಾದ್ರು ಆಯ್ತು ಅಂತ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದ್ಯಾ. ಕಲರ್ ಡಿಮ್ಮಲ್ಲ ಮುಖ್ಯ, ಲಕ್ಷಣ ಮುಖ್ಯ, ಒಳ್ಳೆ ಗುಣ ಮುಖ್ಯ. ಬಾಯ್. ಯಾರು ಪಪ್ಪನ ಹುಡುಗಿ ಇಲ್ಲಿ ನನಗೋಸ್ಕರ ವೇಟ್ ಮಾಡ್ತಿದ್ದೆ. ಹೀಗೆ ದೇವಸ್ಥಾನದ ಒಳಗಡೆ ಹೋದೆ. ಫುಲ್ಲು ರಶ್ ಇದ್ದು ಒಳಗಡೆ ಇದು ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಆಚೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದಾಗ ಹಾಗೆ ಸೊ ಲೈಟ್ ಟೈಮ್ ಏನಂದ್ಲು ಒಬ್ಳು ಬಂದವಳೆ, ಇನ್ನೊಬ್ಳು ಬಂದಿಲ್ಲ. ರಿಲಯನ್ಸ್ ಅಂದ್ಬಿಟ್ಟು ಇನ್ನ ಕಾಗೆ ಹರಿಸ್ತಾ ಇದ್ದಾಳೆ. ಅಳ್ತಿದ್ದಾಳೆ ನಮ್ಮ ಹುಡುಗಿ ಪಾಪ. ಅವಾಗಿಂದ ವೆಯ್ಟ್ ಮಾಡಿದ್ದಾಳೆ. ಆ್ಯಕ್ಚುಲಿ 1 ಅವರ್ ಆಯ್ತಾ, ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದಾಳೆ. ನಾನು ಬೇಗ ಬಂದೆ. ಅವಳು ಇಲ್ಲಿಂದ ಕನಕಪುರಕ್ಕೆ ಇಲ್ಲಿಗೆ ಬರೋಕ್ಕೆ ಇನ್ನು ಎಷ್ಟೊತ್ತು ಬೇಕು ಗೊತ್ತಿಲ್ಲ. ನಾನೊಂದ್ಸತಿ ಟ್ರೈ ಮಾಡಲಾ? ಇಲ್ಲಪ್ಪ, ನಾರ್ಮಲ್ಲು. ಏಕೆ ಎಫೆಕ್ಟ್ ಆಗ್ದಂಗೆ ಕಾಣಿಸ್ತೈತಾ? ನೋಡಿ ನಾನು ಫೋನ್ ಎಷ್ಟು ಚೆನ್ನಾಗಿದೆ. ಹಂಗಾದ್ರೆ ಎಲ್ಲಿ ನೀನು ಎಲ್ಲಿದ್ಯಾ ಕರೆಕ್ಟಾಗಿ ಹೇಳು. ನಾನು ಆಚೆ ರೋಡಲ್ಲಿದ್ದೀನಿ. ಬರೀ ಸುಳ್ಳು ಹೇಳೋದೇನೆ. ಇರು, ಎಲ್ಲಿ ಅಂತ ಹೇಳು ಕರೆಕ್ಟಾಗಿ. ಬಂದೇ ಇರೋ ಕಡೆ. ಎಲ್ಲಿ ಇಲ್ಲಿ ಮಾತಾಡ್ಬಲ್ಲ. ಏನು ಕನಕಪುರ ಎಷ್ಟೊತ್ತು ಗಂಟೆ ಬರೋದು? ಎಸ್, ಎಷ್ಟೊತ್ತು ಗಂಟೆ ಬರೋದು ನೀನು? ನಮಸ್ಕಾರ ಮಾಡ್ತಿದ್ದಾಳೆ. ಹಾಯ್. ಕನ್ನಡ ಅಂತ. ಹಾಂ, ನಮಸ್ಕಾರ. ಮಮ್ಮಿ ಕೋಪ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಸ್. ಹಾಂ, ಎಸ್, ಡೈಲಿ ಮಾಡಲ್ಲ. ಅಂದರೆ ಎಲ್ಲಾದ್ರೂ ಆಚೆ ಹೋದಾಗ ನಾಳೆ ಬಂದು ತಂದೆ ತರ್ತೀನಿ. ಯಾಕಂದರೆ ನೀವು ಕಬ್ಬಾಳು ಕರ್ಕೊಂಡು ಹೋಗ್ತೀರ ನನ್ನ ಅಲ್ವಾ? ನೋಡಿ, ನಾನು ಏನು ಎಡಿಟ್ ಮಾಡಲ್ಲ. ನೀವು ಹೆಂಗೆ ಮಾತಾಡ್ತೀರೋ ಹಂಗೆ ಹಾಕ್ತೀನಿ. ಕನ್ನಡದಲ್ಲಿ ಮಾತಾಡಿ, ಆದರೆ ದಯವಿಟ್ಟು ಕನ್ನಡ ಉಳಿಸಿ. ಹಾಂ, ನಾನು ಕನ್ನಡವೇ ಮಾತಾಡ್ತಾರದು. ಆಯಿತು, ಸರಿ, ಓಕೆ. ಹಾಂ, ಸರಿ, ಆಯಿತು. ಚಾಲೆಂಜ್ ಎಲ್ಲಿ ಹೇಳ್ತಾಳೆ ಕನ್ನಡ ಎಸ್, ನಾವು ಅವ್ರ ಫ್ಯಾನ್. ಬಟ್ ಹೇಳ್ರಿ ಕನ್ನಡದಲ್ಲಿ ಚಾಲೆಂಜ್ ಅಂದರೆ ಏನಂತಾರೆ? ಅಲ್ಲ,
ದಮ್ಮಿದ್ರೆ ಅಂತ ಹೇಳ್ತಾರಲ್ಲ. ಕನಕಪುರ ಹೆಂಗಿದೆ ಅಂದರೆ ಎಲ್ಲ ಕಡೆ ಟ್ರಾಫಿಕ್ ಇವಾಗ. ಈ ರೋಡಲ್ಲಂತೂ ಓಡಾಡೋಕ್ಕೆ ಆಗಲ್ಲ. ಆಗ ನಮ್ಮ ಸೋಡಾ ಹಾಕೊಂಡು ಓಡಾಡ್ತಾ ಇರ್ತಾಳೆ. ಕಾಣಿಸಲ್ಲ ಅವ್ಳಿಗೆ. ಅವಳು ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಳೆ. ಯಾವಾಗ ಮಾಡ್ತಾಳೆ ಅಂತ ಗೊತ್ತಿಲ್ಲ. ನನ್ನ ಹೆಂಗೆ ಸಪೋರ್ಟ್ ಮಾಡ್ತೀರಾ ಅವಳು ಸಪೋರ್ಟ್ ಮಾಡಿ, ಸರಿನಾ? ಅದೇ ಬೆಳ್ಳಿಂಗ್ ಆಗ್ಬಿಟ್ಟಿತ್ತಲ್ಲ ನೆಟ್ಟು ನಿಂತ್ಕೊಬಿಟ್ಟು ಹೇಳಿದ ತಕ್ಷಣ 1.5 ಅವರ್ ಮಾತಾಡಿದ್ದೀನಿ. ಹೇಳ ಲಾಗಲ್ಲಿ ಇವಾಗ ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಅಂಬಿಕಾ ಹೇಳ್ತಾಳೆ. ಸೆಲೆಬ್ರೇಟಿಂಗ್ ಚೈತ್ರಸ್ ಫ್ರೀಡಮ್. ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದಿನ ನಾಳೆ. ಒಂದು ವ್ಯಕ್ತಿ ನಿಜವಾದ ಬಣ್ಣ ಹೆಂಗೆ ಹೇಳ್ತಿದ್ದಾರೆ ಅದನ್ನು. ಅಂತೂ ಇಂತೂ ಬಂದ್ವಿ ಕಾಲೇಜಿಗೆ. ಇಲ್ಲ ನುಗ್ಗೋಣ ಬಂದ್ರೆ ಬೇಡ, ಮೇಲಿಂದ ಯಾರು ಏನಾರು ಹಾಕಿದ್ರೆ ಎಷ್ಟು ಹೆದರಿಕೆ ಐತೆ ಇವಳಿಗೆ ಅಂದ್ರೆ ಫ್ರೆಂಡ್ಸ್. ಮಾಡ್ತೀನಿ ಅದಕ್ಕೆ. ಕಾಲೇಜಿಗೆ ಓಡೈತವಳೆ ಹಂಗೆ ರೂರಲ್ ಕಾಲೇಜ್ ಒಳಗಡೆ. ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂತಾನೆ ಓಡೋಯ್ತವಳೆ. ಸೋಡಾ ಏನಕ್ಕೆ ಇಷ್ಟೊಂದು ಜನ ಅವ್ರು ಇವತ್ತು? ನೀನು? ನಾವು 3 ಜನ ಕಾಲೇಜ್ಗೆ ಹೋಗ್ತಿದ್ದೀವಿ. ಇವಳು ಮಾತ್ರ ಇಲ್ಲಿ ನೋಡಿ ಮೇಲಿನ ಕೆಳಗಡೆ ಗಂಟೆ ತೋರಿಸ್ತೀನಿ. ಕಲರ್ ಡ್ರೆಸ್ ಹಾಕೊಂಡು ಕಲರ್ ಹಾಕಿದ್ರು ಕಾಲೇಜಿಗೆ ಮ್ಯಾಚ್ ಮಾಡ್ತಾ ಇದ್ದೆ ನೋಡಿದ್ರು. ಸಾಕ ನಮ್ಮ ಕ್ಲಾಸಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಹಾಯ್ ಭವಾನಿ, ಹಾಯ್ ಚಿನ್ಮಯ್. ನಮ್ಮ ಬ್ಲಾಗ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಚಿನ್ಮಯ್ ಫುಲ್ ಏನೋ ಬರೀತಾ ಇದ್ದಾಳೆ, ಅದೇನಂತ ಗೊತ್ತಿಲ್ಲ. ಅಸೈನ್ಮೆಂಟ್ ಬರೀತಾ ಇದ್ದಾಳೆ. ಹಾಯ್ ಭವಾನಿ. ಚಿಟಿ ಲಾಗ್ ಮಾಡ್ತಾಳೆ. ಸಪೋರ್ಟ್ ಮಾಡು, ಸಪೋರ್ಟ್ ಚಿಟಿ. ಹಾಯ್, ಸಪೋರ್ಟ್ ಮಾಡಲ್ವಾ? ನನ್ನ ಕಡೆ ತಿರುಗು. ವಾ ಅಭಿಲಾಷ ಹಾಯ್. ಅವಳು ನಾಚಿಕೆ ಸ್ವಭಾವದವಳು ಇವಳು ಸ್ವಲ್ಪ. ಬಾಯಿ ಬಿಟ್ಟರೆ ಮುಚ್ಚಲ್ಲ. ಅದು ಚೆನ್ನಾಗಿದೆ, ಪಿಂಕ್ ಫ್ಲವರ್. ಬರೆ ಪಾರ್ಟಿ ಹಾಲ್. ನಾನು ಎಲ್ಲಿ ಹೋದ್ರೂ ರಾಯರೇ ಕಾಣಿಸ್ತಾರಪ್ಪ ನನ್ನ ಕೈ. ಐಬ್ರೋ ಮಾಡ್ಸಕ್ಕೆ ಹೋಗ್ತಾವ್ರಿ ಇವರಿಬ್ರು ಇವಾಗ. ಓ ಸಾರಿ, ಚೈತು ಮಾತ್ರ. ನಮ್ಮ ಹುಡುಗಿ ಐಬ್ರೋ ಮಾಡಿಸಿದ್ವಿ, ಮನೆಗೆ ಹೊಂಟ್ವಿ. ಅವು ಸಿಕ್ಕತ್ತವ್ರೆಲ್ಲ. ಎಲ್ಲ ಮುಗೀತು, ನಮ್ಮ ಕೆಲಸನೂ ಮುಗೀತು. ಇವಾಗ ಮನೆ ಕಡೆ ಬಸ್ ಇದೆ. ಬಸ್ಸಲ್ಲಿ ಒಬ್ಬರು ಜನಗಳೇ ಇಲ್ಲ. ಬಸ್ ಏನೋ ಸ್ಟಾರ್ಟ್ ಆಯಿತು. ಕಂಡಕ್ಟರ್ ಅಂಕಲೇ ಕಾಣಿಸ್ತಾ ಇಲ್ಲ. ಅಂತೂ ಕಂಡಕ್ಟರ್ ಅಂಕಲ್ ಬಂದರು. ನಾನು ಟಿಕೆಟು ತೊಗೊಂಡು ಬಸ್ಸು ಕೂಡ ಮೂವ್ ಆಯಿತು. ಬೆಳಗ್ಗೆ ಟಿಫನ್ ಮಾಡಿರೋ ಕಾರಣದಿಂದಾಗಿ ಒಂದು ಸೈಡ್ ಫುಲ್ ತಲೆ ಹಿಡ್ಕೊಂಡ್ಬಿಟ್ಟಿತ್ತು. ಯಾವಾಗಪ್ಪ ನಾನು ಸ್ಟಾಪ್ ಬರುತ್ತೆ ವೆಯ್ಟ್ ಮಾಡ್ತಾ ಇದ್ದೆ. ಕಡೆಗೂ ಸಿಕ್ತು ನನ್ನ ಸ್ಟಾಪ್. ನಮ್ಮಪ್ಪ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರು. ಹೌದಾ? ಹತ್ತೈತಲ್ಲ, ಹತ್ತೈತಿಲ್ಲ ನೋಡು. ನನಗೂ ಒಂದು ಗಾಡಿ ಕೊಡು. ಒಳ್ಳೆ ನೋಡು ಅಂತ ನನಗೂ ಒಂದು ಗಾಡಿ ಕೊಡ್ತು. ಏನಂತ್ಯ? ಕೊಡ್ತೀಯಾ? ಯಾವಾಗ ಕೊಡ್ತೀಯಾ?
ಅಟ್ಲೋನು ದೊಡ್ಡ ನಮ್ಮೂರೇನೋ ಚೆನ್ನಾಗಿದೆ. ನಮ್ಮೂರು ರೋಡಂತೂ ಒಬ್ಬ ನಮ್ಮೂರು ರೋಡಲ್ಲಿ ಹೋಗ್ಬೇಕಂದ್ರೆ ಸುಸ್ತಾಗ್ಬಿಡುತ್ತೆ. ಈ ಸೈಡ್ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ, ಬಟ್ ಗಾಡೀಲಿ ಹೋಗ್ಬೇಕಾದ್ರೆ ಏನು ಭಯ ಆಗಲ್ಲ. ನಡ್ಕೊಂಡು ಹೋಗ್ತೀವಿ ಅಂದರೆ ಕಷ್ಟ ಸ್ವಲ್ಪ ದೂರ. ಸುಬ್ಬಿ ಅಂದರೆ ನನ್ನ ಮಗಳು ಹಾಯ್ ಅಂತಿದ್ದಾಳೆ. ಹಾಯ್ ಮನೆ, ಹಾಯ್ ಬಾ, ಬೂ ಹಾಕ್ತೀನಿ ಬಾ. ಮನೆಗೆ ಬಂದಾಯಿತು. ಮನೆಗೆ ಬಂದ ತಕ್ಷಣ ಏನು ಮಾಡ್ತೀನಿ ನಾನು, ಫಸ್ಟ್ ತಲೆ ಮಾತ್ರ ಕಟ್ಕೋತೀನಿ. ಏನು ಶಕ್ಕೆ ಅಪ್ಪ, ಬಿಸಿಲು ತುಂಬ ಇದೆ. ಕರೆಂಟ್ ಬೇರೆ ಇರಲಿಲ್ಲ, ಕರೆಂಟ್ ಬಂತು, ಊಟ ಆಯಿತು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.